ದೇಶದಲ್ಲಿ ಮೋದಿ ಸರ್ಕಾರದ ಜನಪ್ರಿಯತೆ ಹೇಗಿದೆ? ಮತ್ತೆ ಅಧಿಕಾರ ಉಳಿಸಿಕೊಳ್ಳುತ್ತಾ ಮೋದಿ ಸರ್ಕಾರ? ಮೋದಿ ಸರ್ಕಾರದ ಬಗ್ಗೆ ಜನರ ನಾಡಿ ಮಿಡಿತ ಏನು ಹೇಳ್ತಾ ಇದೆ? ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ಮತ್ತೆ ಬಿಜೆಪಿಯದ್ದೇ ಸರ್ಕಾರ ಬರುತ್ತಾ? ಇಂಡಿಯಾ ಟುಡೇ ಸಿ ವೋಟರ್ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ನಡೆಸಿದೆ. ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಬಿಜೆಪಿ ಸರ್ಕಾರದ್ದೇ ಅಧಿಕಾರ ಇರುತ್ತೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಎನ್ಡಿಎ ಬಲ ಕುಸಿದ್ರೂ ಮತ್ತೆ ಅಧಿಕಾರಕ್ಕೆ ಬಿಜೆಪಿಯೇ ಬರುತ್ತೆ. ಬಿಜೆಪಿ ನೇತೃತ್ವದ ಎನ್ಡಿಎಗೆ 286 ಸ್ಥಾನ ಬರುವ ನಿರೀಕ್ಷೆ ಇದೆ. ಯುಪಿಎ 146 ಹಾಗೂ ಇತರೆ 111 ಸ್ಥಾನ. ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಸಮೀಕ್ಷೆ ನಡೆಸಿರೋದು ಒಂದು ವೇಳೆ ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ, ಇವತ್ತು ಎಲೆಕ್ಷನ್ ನಡೆದ್ರೆ ಅಂತ ಆ ಸಮೀಕ್ಷೆಯ ರಿಸಲ್ಟ್ ಅನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ. ಯುಪಿ ಮತ್ತು ಇತರ ಪಕ್ಷಗಳ ಸಂಖ್ಯಾಬಲವು ಏರುತ್ತೆ. ಯುಪಿಎ ಮತ್ತು ಇತರ ಪಕ್ಷಗಳ ಸಂಖ್ಯಾಬಲ ಏರುತ್ತೆ. ಆದರೆ ಚುನಾವಣೆ ಇನ್ನೂ 2 ವರ್ಷ ಇದೆ. ಪರಿಸ್ಥಿತಿ ಬೇಕಾದ್ರೆ ಬದಲಾಗಬಹುದು. ಇಂಡಿಯಾ ಟುಡೇ ಸಮೀಕ್ಷೆಯನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಎನ್ಡಿಎ ಮೈತ್ರಿಕೂಟಕ್ಕೆ 286 ಸ್ಥಾನ ಬರಬಹುದು. ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಒಂದು ವೇಳೆ ಈಗ ಎಲೆಕ್ಷನ್ ನಡೆದ್ರೆ ಯಾರಿಗೆ ಅಧಿಕಾರ ಸಿಗುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ತಿಳಿಸಲಾಗ್ತಾ ಇದೆ. ಇಂಡಿಯಾ ಟುಡೇ ನಡೆಸಿರುವ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ. ಯುಪಿಎ ಹಾಗೂ ಇತರ ಪಕ್ಷಗಳ ಸಂಖ್ಯಾಬಲ ಕೂಡ ಹೆಚ್ಚಾಗತ್ತೆ. ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡಲ್ಲ. ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್. ಎಲ್ಲದರ ಬಗ್ಗೆ ನಮ್ಮ ಜೊತೆ ಇನ್ನಷ್ಟು ಮಾಹಿತಿನ ಹಂಚಿಕೊಳ್ಳೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸ್ತುತ ಸಮೀಕ್ಷೆಯ ವಿಶ್ಲೇಷಣೆಯನ್ನು ತಿಳಿಸ್ಕೊಡ್ತಾರೆ. ಪ್ರಶಾಂತ್, ಇಟ್ ಇಸ್ ಟೂ ಅರ್ಲಿ ಅಂತ ಅನ್ನಿಸ್ಕೊಂಡ್ರೂ ಕೂಡ ಈ ಕ್ಷಣಕ್ಕೆ ಜನರ ನಾಡಿ ಮಿಡಿತ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ಸಮೀಕ್ಷೆ ಸಹಾಯ ಮಾಡುತ್ತೆ ಎಲ್ಲ ಪಕ್ಷಗಳಿಗೂ ಕೂಡ. ಸೊ ಪ್ರೆಸೆಂಟ್ ಸಮೀಕ್ಷೆಯ ಪ್ರಕಾರ ಅನಲೈಸ್ ಮಾಡೋದಾದ್ರೆ ಭಾವನಾ, ಕಾಲದಿಂದ ಕಾಲಕ್ಕೆ ಸಾಕಷ್ಟು ಮಾಧ್ಯಮ ಸಂಸ್ಥೆಗಳು ದೇಶದ ಮೂಡನ್ನು ಅರಿಯುವ ಪ್ರಯತ್ನವನ್ನು ಭಾರತದಲ್ಲೂ ಕೂಡ ಮಾಡ್ತವೆ. ಕಳೆದ ವಾರವಷ್ಟೇ ಇಂಡಿಯಾ ಟಿವಿ ಮತ್ತು ಒಂದು ವಾಯ್ಸ್ ಆಫ್ ದ ನೇಷನ್ ಸರ್ವೆಯನ್ನು ಮಾಡಿತ್ತು. ಅದು ಕೂಡ ಇವತ್ತಿನ ಇಂಡಿಯಾ ಟುಡೇ ಏನೊಂದು ಟ್ರೆಂಡನ್ನು ತೋರಿಸ್ತಾ ಇದೆ ಅದನ್ನು ಸಮೀಕರಿಸಿ ನೋಡೋದಾದರೆ ಎರಡೂ ಸರ್ವೆಗಳ ಟ್ರೆಂಡ್ಗಳು ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾ ಇವೆ. ಭಾವನಾ, ದೇಶದಲ್ಲಿ 2024 ಚುನಾವಣೆ ನಡೆದರೆ ಅದು ಇವತ್ತಿನ ಪರಿಸ್ಥಿತಿಯ ಆಧಾರದ ಮೇಲೆ, ಈಗ ನಾಳೆಯಿಂದ ಪೊಲಿಟಿಕ್ಸ್ನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರೋಲ್ಲ. ಆದರೆ ಇವತ್ತು ಜನಾಭಿಪ್ರಾಯವನ್ನು ಕ್ರೋಢೀಕರಿಸಿದಾಗ ಬರ್ತಾ ಇರತಕ್ಕಂಥ ಅಂಶ ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ ಹಣದುಬ್ಬರ, ಕರೋನಾ ಪ್ಯಾಂಡಮಿಕ್ನ 3 ಅಲೆಗಳು ಮತ್ತು ಉಳಿದ ಸಾಕಷ್ಟು ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ಗಳ ಹೊರತಾಗಿಯೂ ಕೂಡ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಇಂಟ್ಯಾಕ್ಟ್ ಆಗಿದೆ. ನರೇಂದ್ರ ಮೋದಿಯವರ ಜನಪ್ರಿಯತೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಸಿತ ಇಲ್ಲ. ಅವರ ತುಲನೆ ಮಾಡಿದರೆ ಉಳಿದವರು ಅವರ ಹತ್ತಿರಕ್ಕೂ ಕೂಡ ಬರಲ್ಲ ಅಂತಕ್ಕಂಥದ್ದು ಪ್ರಾಯಶಃ ಒಂದು ಸ್ಪಷ್ಟ ಟ್ರೆಂಡನ್ನು 2024 ದೃಷ್ಟಿಯಿಂದ ತೋರಿಸ್ತಾ ಇದೆ. ಸುಮಾರು 1,00,000ಕ್ಕಿಂತ ಹೆಚ್ಚು ಸ್ಯಾಂಪಲ್ಸ್ಗಳನ್ನು ಇಂಡಿಯಾ ಟುಡೇ ತನ್ನ ಸರ್ವೆಯಲ್ಲಿ ತೆಗೆದುಕೊಂಡಿದೆ. ಅದರಲ್ಲಿ 53% ಜನ ನೋಡಿ, 2019 ಚುನಾವಣೆಯಲ್ಲೂ ಕೂಡ ಸುಮಾರು 16 ರಾಜ್ಯಗಳಲ್ಲಿ ಬಿಜೆಪಿಗೆ 50%ಕ್ಕಿಂತ ಹೆಚ್ಚು ಮತ ದೊರೆತಿದ್ವು. ಇವತ್ತು ಈ ಸರ್ವೆಯಲ್ಲಿ 53% ಜನ ಮೋದಿಯ ನಾಯಕತ್ವವನ್ನು ಒಪ್ಪಿಕೊಳ್ಳುತ್ತಿದ್ದಾರೆ ಅಂತಕ್ಕಂಥದ್ದು ಪ್ರಾಯಶಃ ವಿಪಕ್ಷಗಳಿಗೂ ಕೂಡ ಒಂದಿಷ್ಟು ಕಳವಳವನ್ನು ಹೆಚ್ಚಿಸ್ತಕ್ಕಂಥ ಸಂಗತಿ. ವೋಟ್ ಶೇರನ್ನು ಕೂಡ ತೆಗೆದುಕೊಂಡಾಗ
41% ಆಫ್ ವೋಟ್ ಶೇರ್, ಒಂದು 2-3% ವೋಟ್ ಶೇರ್ ಬೀಳುತ್ತೆ. ಯಾಕಂದರೆ NDA ಕಳೆದ ಬಾರಿ 45% ಮತಗಳನ್ನು ಪಡೆದಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಬಿಹಾರದಲ್ಲಿ ಮೈತ್ರಿಕೂಟ ಒಡೆದ ನಂತರ ಸರಿಸುಮಾರು 20 ಸ್ಥಾನಗಳನ್ನು 18ರಿಂದ 20 ಸ್ಥಾನಗಳನ್ನು NDA ಕಳೆದುಕೊಳ್ತಾ ಇದೆ. ಇಲ್ಲಾಂದರೆ ಇಂಡಿಯಾ ಟುಡೇ ಸರ್ವೆ ಬಿಹಾರವನ್ನು ಹೊರತುಪಡಿಸಿ ನೋಡಿದಾಗ 311 ಸೀಟ್ಗಳನ್ನು ಪಡಿಬಹುದು ಅಂತಕ್ಕಂಥದ್ದನ್ನು ಹೇಳಿತ್ತು ಭಾವನಾ. ಆದರೆ ನಿತೀಶ್ ಕುಮಾರ್ UPAಗೆ ಹೋದ ಮೇಲೆ ಸ್ವಲ್ಪ ಮಟ್ಟಿಗಿನ ಕುಸಿತ NDA ವೋಟ್ ಶೇರ್ ಮತ್ತು NDA ಸೀಟ್ಗಳಲ್ಲೂ ಕೂಡ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನು ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ, ಚರಿಷ್ಮಾ ಮತ್ತು ಕನೆಕ್ಟ್ ಒಂದು ಕಡೆ, ಇನ್ನೊಂದು ಕಡೆ ಪ್ರಮುಖವಾಗಿರ್ತಕ್ಕಂಥ ವಿಪಕ್ಷಗಳ ಪಾಳಯದಲ್ಲಿ ಏಕನಾಯಕತ್ವ ಇಲ್ಲದೆ ಇರೋದು ಕೂಡ BJPಯ ಈ ಮಟ್ಟದ ಜನಪ್ರಿಯತೆ ಮತ್ತು ವೋಟ್ ಬೇಸ್ ಇಂಟ್ಯಾಕ್ಟ್ ಆಗಿ ಉಳಿಲಿಕ್ಕೆ ಪ್ರಮುಖ ಕಾರಣ ಅಂತಕ್ಕಂಥದ್ದನ್ನ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರಶಾಂತ್ ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಪ್ರಶಾಂತ್, ವಾಪಸ್ ನಿಮ್ ಜೊತೆ ಮಾತನಾಡ್ತೀನಿ ನಾನು. ಲೋಕಸಭೆ ಚುನಾವಣೆಗೆ ಇನ್ನು 20 ತಿಂಗಳು ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿಯ ಜನಪ್ರಿಯತೆ ಹೆಚ್ಚುತ್ತಾನೇ ಇದೆ. 8 ವರ್ಷ ಅಧಿಕಾರದಲ್ಲಿ ಇದ್ದರೂ ಕೂಡ ಮೋದಿ ಜನಪ್ರಿಯತೆ ಕುಂದಿಲ್ಲ. ಮುಂದಿನ ಬಾರಿ ಪ್ರಧಾನಿ ಹುದ್ದೆಗೆ ಯಾರು ಸೂಕ್ತ ಅನ್ನೋ ಪ್ರಶ್ನೆಯನ್ನ ಜನರಿಗೆ ಕೇಳಲಾಗಿತ್ತು. ಮೋದಿ ಅವರೇ 2024ರಲ್ಲಿ ಪ್ರಧಾನಿಯಾಗೋದಕ್ಕೆ 53% ಮತ ಬಂದಿದೆ. ಪ್ರಧಾನಿ ಮೋದಿಗೆ 53% ಜನ ಬೆಂಬಲ ಸೂಚಿಸಿದ್ದಾರೆ. 9% ಜನ ರಾಹುಲ್ ಗಾಂಧಿಗೆ, 6% ಜನ ಕೇಜ್ರಿವಾಲ್ಗೆ, 5% ಜನ ಉತ್ತರ ಪ್ರದೇಶ ಸಿಎಂ ಯೋಗಿ ಪರ ವೋಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಬಾರಿ ಮತ್ತೆ ಪ್ರಧಾನಿಯಾಗಲಿ ಅಂತ 53% ಜನ ವೋಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಪರ. ರಾಹುಲ್ ಗಾಂಧಿ ಪರ 9%, ಕೇಜ್ರಿವಾಲ್ ಪರ 6%, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪರ 5%. ಇದ್ರ ಬಗ್ಗೆ ಮತ್ತೊಮ್ಮೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, 53% ಮತ್ತೆ ಪ್ರಧಾನಿಯಾಗಲಿ ಅಂತ 53% ಜನ ವೋಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ 9%. ಅಂದ್ರೆ ಕಂಪ್ಯಾರಿಸನ್ನೇ ಇಲ್ಲ ಅಂತ. ಭಾವನ ನೋಡಿ, ನರೇಂದ್ರ ಮೋದಿಯ ಜನಪ್ರಿಯತೆ ಪ್ರಾಯಶಃ ಕಳೆದ 8 ವರ್ಷಗಳ ಪ್ರಧಾನಮಂತ್ರಿ ಸ್ಥಾನ, ಕೇಂದ್ರ ಸರ್ಕಾರದ ಒಂದು ಆ್ಯಂಟಿ ಇನ್ಕಂಬನ್ಸಿ ಸೆಟ್ಟಿನ್ ಆಗಲಿಕ್ಕೆ ಸಾಕಷ್ಟು ಕಾರಣಗಳಿದ್ವು. ಒಂದು, ಪದೇ ಪದೇ ಆಗ್ತಾ ಇರತಕ್ಕಂಥ ಬೆಲೆ ಏರಿಕೆಗಳು, ಪೆಟ್ರೋಲ್ ಡೀಸೆಲ್ ಬೆಲೆ ಏನೊಂದು ಸಾಕಷ್ಟು ಬಾರಿ ಏರಿಳಿತ ಆಗ್ತಾ ಇದೆ. ಅದರ ಜೊತೆಗೆ ಕರೋನಾ ಪ್ಯಾಂಡಮಿಕ್ನ 3 ಅಲೆಗಳ ಕಾರಣದಿಂದ ಬಿದ್ದಿರತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಒಂದು ಹೊಡೆತ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅನುಗುಣವಾಗಿ ಭಾರತದಲ್ಲೂ ಕೂಡ ದಿನದಿಂದ ದಿನಕ್ಕೆ ಏರ್ತಾ ಇರತಕ್ಕಂಥ ಹಣದುಬ್ಬರ, ಇವು ನಿಶ್ಚಿತವಾಗಿ ನರೇಂದ್ರ ಮೋದಿ ಅವರ ಒಂದು ಚರಿಷ್ಮಕ್ಕೆ, ಅವರ ಒಂದು ಪಾಪ್ಯುಲಾರಿಟಿಗೆ ಹೊಡೆತ ಕೊಡಬಹುದಾಗಿರ್ತಕ್ಕಂಥ ಅಂಶಗಳು. ಆದರೆ ಪ್ರಾಯಶಃ ನರೇಂದ್ರ ಮೋದಿಯ ಚರಿಷ್ಮಾ, ಜನಪ್ರಿಯತೆ ಮತ್ತು ಕನೆಕ್ಟ್ ಅವರಿಗೆ ವೋಟ್ ಕೊಡ್ತಕ್ಕಂಥ ಮತದಾರರಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ತುಂಬ ಕುತೂಹಲದಿಂದ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ನೋಡಿ, ಭಾರತದಂಥ ದೇಶದಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಒಂದು ಚುನಾವಣೆಯಲ್ಲಿ ಗೆದ್ದವರು ಮುಂದಿನ 5 ವರ್ಷದ ನಂತರ ಬರ್ತಕ್ಕಂಥ ಚುನಾವಣೆಯವರೆಗೆ ಆ್ಯಂಟಿ ಇನ್ಕಂಬನ್ಸಿ ಎದುರಿಸ್ತಾ ಇರ್ತಾರೆ. ನಮ್ಮ ದೇಶದ ಬಹುತೇಕ ಸರ್ಕಾರಗಳು, ಬಹುತೇಕ ನಾಯಕರು ಆ್ಯಂಟಿ ಇನ್ಕಂಬನ್ಸಿಯನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ. ಅನೇಕ ಬಾರಿ ಒಳ್ಳೆ ಕೆಲಸ ಮಾಡಿಯೂ ಕೂಡ ಆ್ಯಂಟಿ ಇನ್ಕಂಬನ್ಸಿ ಸೆಟ್ಟಿನ್ ಆಗುತ್ತೆ. ಬಟ್ ನರೇಂದ್ರ ಮೋದಿ ಅವರ ಒಂದು ಟೆಕ್ನಿಕ್ ಇದೆ. ನರೇಂದ್ರ ಮೋದಿಗೆ ತಂದೆ ಆಗಿರ್ತಕ್ಕಂಥ ತನ್ನ ಯೋಜನೆಗಳನ್ನು ತನ್ನ ಮತದಾರರಿಗೆ ಹೇಗೆ ತಲುಪಿಸಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಒಂದು ದೊಡ್ಡ ಸಂಘಟನೆಯ ಬಲವೂ ಕೂಡ ಇದೆ. ಆ ಕಾರಣದಿಂದ ನರೇಂದ್ರ ಮೋದಿಯವರ ಜನಪ್ರಿಯತೆಯಲ್ಲಿ ಭಾವನಾ ಯಾವುದೇ ರೀತಿಯಾಗಿರ್ತಕ್ಕಂಥ ಇಳಿಕೆ ಕಂಡು ಬರ್ತಾ ಇಲ್ಲ. ಅದು ನಿಶ್ಚಿತವಾಗಿ ಚುನಾವಣೆಯ ಮುಂಚಿತವಾಗಿ ವಿಪಕ್ಷಗಳ ಪಾಳಯದಲ್ಲಿ ದೊಡ್ಡ ಆತಂಕವನ್ನು ಇನ್ನೊಂದು ಸಲ ಮೂಡಿಸುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಭಾವನಾ, ಎಸ್ ಪ್ರಶಾಂತ್, ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಈಗ ಕರ್ನಾಟಕದ ವಿಷಯಕ್ಕೆ ಬರೋಣ. ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ? ಕಳೆದ ಬಾರಿ 25 ಸ್ಥಾನ ಗೆದ್ದಿದ್ದ ಬಿಜೆಪಿಗೆ ಈ ಬಾರಿ ಎಷ್ಟು ಸ್ಥಾನ ಬರುತ್ತೆ?
ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಕರ್ನಾಟಕದ ಚಿತ್ರಣ ಹೊರಬಂದಿದೆ. ಒಂದೊಂದು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಜೆಡಿಎಸ್ಗೆ ಎಷ್ಟು ಸ್ಥಾನ ಸಿಗುತ್ತೆ? 28 ಕ್ಷೇತ್ರಗಳಲ್ಲಿ ಪಕ್ಷೇತರರು ಎಷ್ಟು ಸ್ಥಾನ ಗೆಲ್ತಾರೆ? ಈ ಬಾರಿ ಕರ್ನಾಟಕದ ಪಾಲಿಗೆ ಸದ್ಯಕ್ಕೆ ಶಾಕ್. ಯಾಕಂದ್ರೆ ಎನ್ಡಿಎಗೆ 13, ಕಾಂಗ್ರೆಸ್ 13, ಅಂದ್ರೆ ಯುಪಿಎ 13 ಸ್ಥಾನ, ಇತರರು 2 ಸ್ಥಾನ ಅಂತ ಸಮೀಕ್ಷೆಯಲ್ಲಿ ಬಂದಿದೆ. ಎಸ್, ಪ್ರಶಾಂತ್ ಮತ್ತು ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಐ ಥಿಂಕ್ ಕರ್ನಾಟಕದ ಪಾಲಿಗೆ ಇದು ಶಾಕಿಂಗ್ ಅನ್ಸುತ್ತೆ, ಕರ್ನಾಟಕದ ಬಿಜೆಪಿಯ ಪಾಲಿಗೆ ಇದು ಶಾಕಿಂಗ್ ಸಮೀಕ್ಷೆ ಅನ್ಸುತ್ತೆ. ಭಾವನ, ಕಳೆದ ಬಾರಿ 2019ರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗಳು ಒಟ್ಟಾಗಿ ಬಂದಿದ್ವು. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆದರೆ ಬಿ ಜೆ ಪಿಯ ವೋಟ್ ಶೇರ್ ಇದ್ದಿದ್ದು 51.3%. ಅವರ ಸೀಟ್ಗಳು ಗೆದ್ದಿದ್ದು 25%. ಒಂದು ನೇರ ಹಣಾಹಣಿಯ ಕಾರಣದಿಂದ ಮೈಸೂರು ಕರ್ನಾಟಕ ಭಾಗದಲ್ಲೂ ಕೂಡ ಬಿ ಜೆ ಪಿ ಗಣನೀಯವಾಗಿ ವೋಟ್ ಶೇರ್ ಮತ್ತು ಸೀಟ್ಗಳನ್ನು ಹೆಚ್ಚಿಸ್ಕೊಂಡಿತ್ತು. ಎಂದೂ ಗೆಲ್ಲದ ಕೋಲಾರದಲ್ಲಿ ಬಿ ಜೆ ಪಿ ಗೆದ್ದಿತ್ತು, ಚಾಮರಾಜನಗರದಲ್ಲಿ ಬಿ ಜೆ ಪಿ ಗೆದ್ದಿತ್ತು, ಮೈಸೂರನ್ನು ಪ್ರತಾಪ್ ಸಿಂಹ ರಿಟೇನ್ ಮಾಡಿಕೊಂಡಿದ್ದರು. ಬಚ್ಚೇಗೌಡರು ತನ್ನ ಸ್ಥಾನವನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಂಡಿದ್ದರು. ತುಮಕೂರಿನಲ್ಲಿ ದೇವೇಗೌಡರನ್ನು ಸೋಲಿಸಿ ಬಿ ಜೆ ಪಿಯ ಲಿಂಗಾಯತ ಅಭ್ಯರ್ಥಿ ಜಿ ಎಸ್ ಬಸವರಾಜು ಚುನಾವಣೆಯನ್ನು ಗೆದ್ದುಕೊಂಡಿದ್ದರು. ಬೆಂಗಳೂರಿನ 3 ಲೋಕಸಭಾ ಸೀಟ್ಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು. ಆ ಒಂದು ಟ್ರೆಂಡ್ ಏನು ಹೇಳ್ತಾ ಇತ್ತು ಭಾವನಾ ಅಂತಂದರೆ, ನೋಡಿ 2004ರಿಂದ ಅಂದರೆ ಪ್ರಾಯಶಃ 98-99 ಅಟಲ್ ಬಿಹಾರಿ ವಾಜಪೇಯಿ ಕಾಲದಿಂದಲೂ ಕೂಡ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಪರ್ಫಾರ್ಮೆನ್ಸನ್ನು ಹೆಚ್ಚಿಸ್ಕೊಳ್ತಾ ಬರ್ತಾ ಇದೆ. ಒಂದು ವರ್ಟಿಕಲ್ ಮೊಬಿಲಿಟಿ ಲೋಕಸಭಾ ಚುನಾವಣೆಗೆ ಸೀಮಿತವಾಗಿ ನೋಡಿದಾಗ ಬಿ ಜೆ ಪಿ ಪ್ರತಿ ಚುನಾವಣೆಯಲ್ಲಿದೆ. 2013ರಲ್ಲಿ ವಿಧಾನಸಭೆ ಚುನಾವಣೆ ಸೋತರೂ ಕೂಡ 2014ರ ಪರ್ಫಾರ್ಮೆನ್ಸ್ ಬಿ ಜೆ ಪಿದು ಚೆನ್ನಾಗಿತ್ತು. 2004ರಲ್ಲೂ ಕೂಡ ಹಂಗ್ ಅಸೆಂಬ್ಲಿ ವಿಧಾನಸಭೆಯಲ್ಲಿ ಬಂದರೂ ಕೂಡ ಲೋಕಸಭೆಯಲ್ಲಿ ಬಿ ಜೆ ಪಿ ಸಾಕಷ್ಟು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. 2019ರ ನಂತರ ಇವತ್ತು ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ ಅರ್ಧ ಸ್ಥಾನಗಳನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಗೆಲ್ತಾ ಇವೆ ಅಂತಕ್ಕಂಥದ್ದು. ನಿಶ್ಚಿತವಾಗಿ ಒಂದು ಮಟ್ಟದ ರಾಜ್ಯ ಸರ್ಕಾರದ ವಿರುದ್ಧದ ಆ್ಯಂಟಿ ಇನ್ಕಂಬನ್ಸಿ ಏನಿದೆ ಅದು ಜನರಲ್ಲಿ ನಿಶ್ಚಿತವಾಗಿದೆ. ಆದರೆ ಭಾವನಾ, ಒಂದು ಪ್ರಶ್ನೆ ನಿಶ್ಚಿತವಾಗಿ ಈ ಸರ್ವೆಯ ರಿಸಲ್ಟ್ಸ್ ನೋಡಿದಾಗ ಅನಿಸುತ್ತೆ, ಕರ್ನಾಟಕದಲ್ಲಿ ಬಿ ಜೆ ಪಿಯ ಮತದಾರರು ರಾಜ್ಯ ಬಿ ಜೆ ಪಿಗೆ ಸೀಮಿತವಾಗಿ ಮುನ್ಸ್ಕೊಂಡಿದ್ದನ್ನು ನಾವು 2013ರಲ್ಲೂ ಕೂಡ ನೋಡಿದ್ವಿ. 2013ರಲ್ಲಿ ದೇ ವಾಸ್ ಎ 3-ವೇ ಸ್ಪ್ಲಿಟ್. ತದನಂತರ 14ರಲ್ಲಿ ಬಿ ಜೆ ಪಿಯ ಮತದಾರರು ಪುನಃ ಒಟ್ಟಾಗಿ ಬಂದರು. 19ರಲ್ಲಿ ನಾನು ಹೇಳಿದಂತೆ ಪ್ರತಿ 2 ಮತದಾರರಲ್ಲಿ ಒಬ್ಬ ಮತದಾರ ಬಿ ಜೆ ಪಿಗೆ ವೋಟ್ ನೀಡಿದ. ಈ ಬಾರಿ ಕೂಡ 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಲೋಕಸಭಾ ಚುನಾವಣೆಯ ಮೇಲೆ ಹೊಡೆತ ಬೀಳುತ್ತಾ ಅಥವಾ ನೋಡಿ, ರಾಜಸ್ಥಾನದಲ್ಲಿ ನಾವು ನೋಡಿದ್ದೇವೆ, ಮಧ್ಯಪ್ರದೇಶದಲ್ಲಿ ನೋಡಿದ್ದೇವೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಬಿ ಜೆ ಪಿಯ ಮತದಾರರು ವಾಪಸ್ ಬರ್ತಾರೆ, ದಂಡಿಯಾಗಿ ಮತಗಳನ್ನು ನೀಡ್ತಾರೆ. ಅವರ ಸಿಟ್ಟು ಆ್ಯಂಟಿ ಇನ್ಕಂಬನ್ಸಿ ಸ್ಥಳೀಯವಾಗಿರುತ್ತೆ. ಕರ್ನಾಟಕದಲ್ಲಿ ಒಂದು ವೇಳೆ ಬರೀ ಸಿಟ್ಟು ಸ್ಥಳೀಯವಾಗಿದ್ದರೆ ಈ ಸರ್ವೆಯ ರಿಸಲ್ಟ್ಸ್ಗಳು ನಿಶ್ಚಿತವಾಗಿ ತಿರುಗು ಮುರುಗಾಗ್ಬೋದು. ಬಿ ಜೆ ಪಿ ಮತ್ತೊಮ್ಮೆ ವಿಧಾನಸಭೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಇಳಿಕೆ ಕಂಡು ಬಂದರೂ ಕೂಡ ಮೋದಿಯ ಇಮೇಜ್ ಕರ್ನಾಟಕದಲ್ಲಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಲೋಕಸಭಾ ಚುನಾವಣೆಯವರೆಗೆ ಗೇನ್ ಆಗ್ಬೋದು. ಒಂದು ವೇಳೆ ಈ ಒಂದು ಅಸಮಾಧಾನ, ಸಿಟ್ಟು, ಬೇಸರ ಬಿ ಜೆ ಪಿ ಮೇಲಿದೆ, ಜಾತಿಯ ಕಾರಣಗಳಿಂದ ಇದ್ದರೆ ಪ್ರಾಯಶಃ ಈ ರಿಸಲ್ಟ್ ಟ್ರೆಂಡ್ ಮುಂದುವರಿಬಹುದು ಅನಿಸುತ್ತೆ. ಕರ್ನಾಟಕ ಮಟ್ಟಿಗೆ ನೋಡೋದಾದರೆ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸ ಈ ರಿಸಲ್ಟ್ಸ್ಗೆ ಹೋಲಿಕೆ ಮಾಡಿದಾಗ ಬರಬಹುದು ಅನಿಸುತ್ತೆ ಭಾವನಾ. ಯಾಕಂದರೆ ಕರ್ನಾಟಕದಲ್ಲಿ ವಿಧಾನಸಭೆಗೆ ಜನ ಒಂದು ರೀತಿ ವೋಟ್ ನೀಡ್ತಾರೆ, ಲೋಕಸಭೆಗೆ ಒಂದು ರೀತಿ ವೋಟ್ ನೀಡ್ತಾರೆ. ಹೀಗಾಗಿ ವಿಧಾನಸಭೆಯ ಅಸಮಾಧಾನ, ಬೇಸರ ಲೋಕಸಭೆಗೆ ಶಿಫ್ಟ್ ಆಗುತ್ತಾ? ಇಟ್ ಇಸ್ ಟು ಅರ್ಲಿ ಟು ಸೇ ಅಂತ ಅನ್ಸುತ್ತೆ. ಎಸ್ ಪ್ರಶಾಂತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡಲ್ಲ. ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್